ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಗಾಯ್ಸ್. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ನೋಡಿ ಗೊತ್ತಾಗಿದೆ. ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳಿದ್ದೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇದರಲ್ಲಿ ನಾನು ಪಲ್ಯ ಮಾಡಿದ್ದೀನಿ, ಬಸ್ಸಾರು ಮಾಡಿದ್ದೀನಿ, ಹಲಸಿನಕಾಯಿ ಕಬಾಬ್ ಸಹ ಮಾಡಿದ್ದೀನಿ. ಬಟ್ ಮಸಾಲೆ ಇಟ್ಟು ಕಾಳುಗಳ ಹಾಕಿ ಸಾರು ಮಾಡಿಲ್ಲ. ಇದು ಫಸ್ಟ್ ಟೈಮ್. ಲಾಸ್ಟ್ ವಿಡಿಯೋಲಿ ನಾನೇನು ಬಟಾಣಿ ಮತ್ತು ಕಾಬೂಲ್ ಕಡಲೆಕಾಳನ್ನು ತೋರಿಸಿದ್ದೆ ನೋಡಿ. ಸೊ ಅದು ಮತ್ತು ಇದು ಹಾಕ್ಬಿಟ್ಟು ಮಸಾಲೆ ಇಟ್ಟು ಸಾಂಬಾರು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಫಸ್ಟು ನಾನು ಇದನ್ನು ನನ್ನ ಲೈಫಲ್ಲೇ ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಪ್ರಸನ್ನನೇ ಪ್ರತಿ ಸರಿ ಮಾಡಿಕೊಡೋದು. ಯಾಕೆ ಈ ಸರಿ ನಾವೇ ಟ್ರೈ ಮಾಡೋಣ, ಯಾಕಂದರೆ ಮಧ್ಯಾಹ್ನ ಅಷ್ಟಕ್ಕೆ ನನಗೆ ಅಡುಗೆ ಆಗಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಬಟ್ ನನ್ನ ಕೈಯಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ, ಫಸ್ಟು ನಾವು ಅದು ಬ್ಯಾಕ್ ಸೈಡಲ್ಲಿ ಅದು ಮುಳ್ಳುೇನಿದೆ ಅದು ತಕ್ಕೊಂಡು ಆಮೇಲೆ ಕಟ್ ಮಾಡಬೇಕಿತ್ತಂತೆ. ನನಗೆ ಗೊತ್ತಿಲ್ಲ. ಫಸ್ಟು ನಾನು ಕಟ್ ಮಾಡಿಕೊಂಡು ಏನೇನೋ ಸಾಹಸ ಪಟ್ಟೆ, ಕೈಗೆಲ್ಲ ಎಣ್ಣೆ ಹಾಕ್ಕೊಂಡು, ಅದೆಲ್ಲ ಹಾಲೆಲ್ಲ ಬರುತ್ತಲ್ವ ಅದಕ್ಕೋಸ್ಕರ. ಸೊ ಫೈನಲಿ ಆಗಿಲ್ಲ. ಆಮೇಲೆ ಈ ಥರ ಚಿಕ್ಕ ಚಿಕ್ಕದು ಪೀಸ್ ಮಾಡ್ಕೊಂಬಿಟ್ಟೆ. ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಬೇರೆ ಚಿಕ್ಕ ಚಾಕು ತೊಗೊಂಬಿಟ್ಟು ಬ್ಯಾಕ್ ಸೈಡಿಂದ ತೆಗೆದು ಆಮೇಲೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡೋ ಅಷ್ಟರಲ್ಲಿ ಕೈಯೆಲ್ಲ ನಂಬಾಗಿ ಹೋಗ್ಬಿಟ್ಟಿತ್ತು ನನಗೆ. ಹಿಂಗೆ ಫೋಲ್ಡ್ ಮಾಡೋಕ್ಕೆ ಆಗಿಲ್ಲ, ಅಷ್ಟು ಕಷ್ಟ ಆಯಿತು ಕಟ್ ಮಾಡೋಕ್ಕೆ ನನಗೆ. ಸೊ ನೆಕ್ಸ್ಟ್ ಟೈಮ್ ಅಂತೂ ಮಾಡೋಕ್ಕಾಗಲ್ಲ. ಅಷ್ಟು ಅಂದರೆ ಬೇರೆಯವ್ರು ಮಾಡಿಕೊಟ್ರೆ ನಾನು ಅಡುಗೆ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟೆ. ಬಟ್ ಕೈ ಹಾಕ್ಬಿಟ್ಟಿದ್ದೀನಲ್ವಾ, ಒಂದು ಸರಿ ಕೈ ಹಾಕಿದ್ಮೇಲೆ ವಾಪಸ್ ತಗೊಬಾರ್ದು, ಮಾಡೇ ತೀರಬೇಕು ಅನ್ನೋ ಥರ ನಾನು ಅನ್ಕೊತೀನಿ. ಅದಕ್ಕೋಸ್ಕರ ಅದು ಏನೇ ಆಗಲಿ ಕಟ್ ಮಾಡೇ ಬಿಡೋಣ ಅಂದ್ಬಿಟ್ಟು ಕಟ್ ಮಾಡಿದೆ. ಆಲ್ರೆಡಿ ಸುಮಾರು ಕಡೆ ಕೈ ಕುಯ್ಕೊಂಬಿಟ್ಟೆ ಗಾಯ್ಸ್. ಒಂದು ಸರಿ ಮಾತ್ರ ಎಷ್ಟು ಚಾಕುಗಳು ತೊಗೊಂಡಿದ್ದೀನಿ ಅಂದರೆ 4 ಚಾಕು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಯಾವ ಚಾಕುವಲ್ಲಿ ಯಾವ ಸೈಡ್ ಕಟ್ ಆಗುತ್ತೋ ಆ ಚಾಕುವಲ್ಲಿ ಕಟ್ ಮಾಡೋದು. ನೋಡಿ, ಅಷ್ಟು ದೊಡ್ಡ ದೊಡ್ಡ ಚಾಕುಗಳು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ, ಅದು ಯೂಸ್ ಆಗಿಲ್ಲ. ಇದು ಲೈಟರ್ ಜೊತೆ ಅದು ಬಂದಿರೋದು ಫ್ರೀ. ಅದು ಬ್ಲ್ಯಾಕ್ ಕಲರ್ ಏನಿದೆ ಅದು ಫ್ರೀ ಚಾಕು. ತುಂಬ ಯೂಸ್ ಆಯಿತು ಗಾಯ್ಸ್ ಇವತ್ತು. ಇದು ಕಟ್ ಮಾಡೋಕ್ಕೆ ಮಾತ್ರ ನನಗೆ ನೋಡಿ, ಈ ಥರ ಚಿಕ್ಕ ಚಿಕ್ಕದು ಪೀಸ್ ಕಟ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಫ್ರಂಟಿಂದ ತೆಗೆದು ಆಮೇಲೆ ಎಷ್ಟು ಬೇಕಷ್ಟು ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡಿಕೊಂಡೆ. ಇವಾಗ ಕಟ್ ಮಾಡೋವಾಗ ಕೈ ಯಾವ ರೇಂಜಲ್ಲಿ ಕುಯ್ಕೊಂತು ಅಂದರೆ ಒಳಗಡೆ ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು. ಸೆಪ್ಟಿಕ್ ಆಗೋಗಿದೆ ಅನ್ಬೇಕು, ಆ ಥರ ಪೇಯ್ನು. ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಒಂದು 1 ಅವರ್ ಆದರೂ ಹಿಡಿತು. 1 ಅವರ್ ಮೇಲೇ ಹಿಡಿತು. ಆ ಥರ ನೋಡಿ, ಈ ಥರ ಸೈಜಲ್ಲಿ ಕಟ್ ಮಾಡಿ ಒಂಚೂರು ಉಪ್ಪು ಹಾಕಿ ಒಂದು 2-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಅದು ನೆನೆ ಹಾಕಿದೆ ಅಲ್ಲ ಕಾಳುಗಳು, ಆ ಹಲಸಿನಕಾಯಿ ಉಪ್ಪು ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟೆ ವಿಜಿಲ್ಗೋಸ್ಕರ. ಈಗ ಮಸಾಲೆ ರುಬ್ಬೋಕ್ಕೋಸ್ಕರ 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಶುಂಠಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಇಷ್ಟನ್ನು ಹಾಕಿ ರುಬ್ಕೊಬೇಕು. ಮತ್ತು ಅದ್ರ ಜೊತೆ ಒಂದು 4-5 ಟೊಮ್ಯಾಟೊ, ನಾಟಿ ಟೊಮೆಟೊ ಅಥವಾ ಫಾರಮ್ ಟೊಮೆಟೊ ಯಾವುದಾದ್ರೂ ಪರವಾಗಿಲ್ಲ, ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ. ಮತ್ತು ಇದು ರುಬ್ಬಾದ್ಮೇಲೆ ಈಸಿ ಇದು. ಅಂದರೆ ಸಾಂಬಾರು ಮಾಡೋದು ಮಾತ್ರ ಸಿಕ್ಕಾಪಟ್ಟೆ ಈಸಿ ಇದೆ. ಅದು ಕಟಿಂಗ್ ಇತ್ತಲ್ವ, ಅದೇ ನನಗೆ ಟಾಸ್ಕ್ ಥರ ಆಗೋಗ್ಬಿಟ್ಟಿತ್ತು ನನಗೆ. ಅದು ಅಷ್ಟು ಟಫ್ ಟಾಸ್ಕ್ ಥರ ಇದು ಅನುಭವಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಅಂತೂ ನಮ್ಮ ಅಪ್ಪನ ಮೇಲೆ ಆಣೆಗೂ ನಾನು ಮಾಡೋಕ್ಕೋಗಲ್ಲ. ಕಟ್ ಮಾಡಿಕೊಟ್ರೆ ನಾನು ಮಾಡಿಕೊಡ್ತೀನಿ ಅನ್ನೋ ಥರ ಡಿಸೈಡ್ ಮಾಡಿಬಿಟ್ಟೆ. ಸೊ ನೆಕ್ಸ್ಟು ರುಬ್ಬಿಟ್ಕೊಂಡಿದ್ವಲ್ಲ ಅದು ಮತ್ತು ಬೇಯಿಸಿಟ್ಕೊಂಡಿದ್ವಲ್ಲ ಅದು ರೆಡಿ ಇದ್ದರೆ ಈಸಿಯಾಗಿ 5 to 10 ಮಿನಿಟ್ಸಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಕಟ್ಟಿಂಗಲ್ಲೇ ನನಗೆ ಟೈಮ್ ಜಾಸ್ತಿ ವೇಸ್ಟ್ ಆಗಿದ್ದು. ಸೊ ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಹಾಕಿ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಅಥವಾ ಅರ್ಧ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಪಾತ್ರೆಯಲ್ಲಿ ನೀರಿದ್ದು ಎಣ್ಣೆ ಹಾಕಿದ್ರೆ ಇದೇ ಥರ ಗತಿ ಆಗುತ್ತೆ. ಈ ಥರ ಚಟಪಟ ಅಂತ ಮೈ ಮೇಲೆಲ್ಲ ಸಿಡಿಯುತ್ತೆ. ಸೊ ನೀರಿಲ್ದಿರ ಎಣ್ಣೆ ಹಾಕಿದ್ರೆ ಏನೂ ಸಿಡಿಯಲ್ಲ. ಸೊ ಅದಾದಮೇಲೆ ಈ ಮಸಾಲೆನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಿ ನೋಡಿ, ಆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋದನ್ನು ಸೇರಿಸ್ಕೊಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದು ಮೇಯ್ನ್ ಇಲ್ಲೇ ಬರೋದು. ಸೊ ಮಸಾಲೆ ಹಾಕಿದ ತಕ್ಷಣ ಅದು ಹಾಕ್ಬಿಟ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ.
ಮೀನ್ ವೈಲ್ ಅದ್ರ ಜೊತೆ ನಾನು ಸ್ವಲ್ಪ ಸಾಲ್ಟ್ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿರೋದ್ ಕಾರಣ ಇದರಲ್ಲಿ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಲ್ಲ. ಮತ್ತು ಪೆಪ್ಪರು ಹಾಕಿದ್ದೀನಲ್ವ, ಅದಕ್ಕೋಸ್ಕರ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಲ್ಲ. ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಹಲಸಿನಕಾಯಿ ಮತ್ತು ಕಾಳುಗಳು, ಅದನ್ನು ಹಾಕ್ಬಿಟ್ಟು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಆ ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಸಾಂಬಾರು ರೆಡಿ ಆಗುತ್ತೆ. ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಈ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಹಾಕಿ ಮಿಕ್ಸ್ ಕೊಟ್ಟು ಉಪ್ಪೆಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮ ಯಮ್ಮಿಯಾಗಿ ಟೇಸ್ಟಿಯಾಗಿರೋ ಸಾಂಬಾರು, ಹಲಸಿನಕಾಯಿ ಮತ್ತು ಮಿಕ್ಸ್ ಕಾಳುಗಳಿನ ಸಾಂಬಾರು ರೆಡಿ. ಮುದ್ದೆಗೆ, ಅನ್ನಕ್ಕಂತೂ ಸೂಪರಾಗಿತ್ತು. ಮುದ್ದೆಗಿಂತ ಅನ್ನಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಇದು ಯಾಕೋ ಬೆಂದಿಲ್ಲ ಅಂತ ನನಗೆ ಮನ್ಸು ಅನ್ನಿಸ್ತು. ಅದಕ್ಕೋಸ್ಕರ ಒಂದು ಕಟ್ ಮಾಡಿ ನೋಡಿದೆ, ಪರ್ಫೆಕ್ಟಾಗಿ ಬೆಂದಿತ್ತು. ಸೊ ಇದಿತ್ತು ಇವತ್ತಿನ ರೆಸಿಪಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಬಾಯ್ ಗಾಯ್ಸ್.